ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಶನಿ ಗ್ರಹವು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಾ ಇರೋದರಿಂದ ತುಲಾ ರಾಶಿಯವರು ನಿಮ್ಮ ಒಂದು ಜೀವನಕ್ಕೆ ಯಾವ ರೀತಿ ಸಿದ್ಧರಾಗಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು, ಇದರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ಶನಿಯ ಫಲಾನುಫಲಗಳು ಯಾವ ರೀತಿ ಇದೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಶನಿ ಗ್ರಹವು 2025 ಮಾರ್ಚ್ 29ನೇ ದಿನಾಂಕದಂದು ಶನಿಗ್ರಹವು ಮೀನರಾಶಿಗೆ ಪ್ರವೇಶ ಆಗ್ತಾರೆ. ಅಲ್ಲಿ ಶನಿಗ್ರಹವನ್ನು ವೆಲ್ಕಮ್ ಮಾಡುವಂತೆ ಶುಕ್ರಗ್ರಹನೂ ಅದೇ ರಾಶಿಯಲ್ಲಿ ಸಂಚರಿಸ್ತಾ ಇರ್ತಾರೆ. ಅಂದರೆ ನಿಮ್ಮ ಜನ್ಮ ರಾಶ್ಯಾಧಿಪತಿ ಶುಕ್ರ ಅಲ್ಲಿ ಸಂಚರಿಸ್ತಾ ಇರ್ತಾರೆ. ಶುಕ್ರನೊಂದಿಗೆ ಬುಧಗ್ರಹ ಸಂಚರಿಸ್ತಾ ಇರ್ತಾರೆ. ಮತ್ತು ಈಗಾಗಲೇ ಅಲ್ಲಿ ಕೆಲವು ದಿನಗಳಿಂದ, ಕೆಲವು ಮಾಸಗಳಿಂದ ನಿಮಗೆ ರಾಹುಗ್ರಹವು ಅದೇ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ, ಅಲ್ಲದೆ ಅಂದು ಗ್ರಹಣವೂ ಆಗಿ ಅಮಾವಾಸ್ಯೆಯೂ ಆಗಿರೋದ್ರಿಂದ ಅಲ್ಲಿ ಚಂದ್ರಗ್ರಹ ಮತ್ತು ಸೂರ್ಯಗ್ರಹವು ಸಂಚರಿಸೋದ್ರಿಂದ ಈ ಗ್ರಹಗಳ ಒಂದು ಕಂಜಕ್ಷನ್, ಯುತಿ ಸಂಯೋಗ ಆ ರಾಶಿಯಲ್ಲಿ ಆ ದಿನ ನಡೆಯಲಿದೆ. ಆದರೆ ತುಲಾ ರಾಶಿಗೆ ಯಾವ ರೀತಿ ಫಲಗಳು ಸಿಗುತ್ತೆ ಮತ್ತು ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ತುಲಾ ರಾಶಿಯವರು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಬೇಕು. ಪಾಸಿಟಿವಿಟಿಯಿಂದ ನೀವು ತುಂಬ ಸ್ಟ್ರಾಂಗ್ ಆಗಬೇಕು. ಯಾಕೆಂದರೆ ಹಾರ್ಡ್ ವರ್ಕ್ ಮಾಡುವಂತಹ ಸ್ಥಾನಕ್ಕೆ ಶನಿಯು ಬರ್ತಾ ಇದ್ದಾರೆ. ಚಾಲೆಂಜಸ್ ತೆಗೆದುಕೊಳ್ಳುವಂತಹ, ನೀಡುವಂತಹ ಸ್ಥಾನಕ್ಕೆ ಶನಿ ಪ್ರವೇಶ ಆಗ್ತಾ ಇದ್ದಾರೆ. ಷಷ್ಠ ಸ್ಥಾನವು ಚಾಲೆಂಜಸ್ ಕೊಡುವಂತಹ ಮತ್ತು ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡುವಂತಹ, ದುಡಿಮೆ ಮಾಡುವಂತಹ ಆ ಸ್ಥಾನಕ್ಕೆ ಶನಿ ಪ್ರವೇಶ ಆಗ್ತಾ ಇರೋದು ವಿಶೇಷ. ಈ ಒಂದು ಸ್ಥಾನದಲ್ಲಿ ಶನಿ ಸಂಚಾರ ಅಲ್ಲಿ ತುಲಾರಾಶಿಯವರಿಗೆ ಎಷ್ಟು ಶುಭ ಫಲ ನೀಡುತ್ತೆ, ಎಷ್ಟು ಅಶುಭ ಫಲ ನೀಡುತ್ತೆ ಅಂದರೆ ಕೆಲವು ವಿಷಯಗಳಲ್ಲಿ ಅಶುಭವನ್ನು ಶನಿಯಿಂದ ನೀವು ಪಡೆದುಕೊಳ್ತೀರಾ. ಅದನ್ನು ಮೊದಲೇ ನಾನು ತಿಳಿಸ್ತಾ ಇದ್ದೇನೆ. ಅಂದರೆ ಶನಿಗ್ರಹವು ನಿಮಗೆ ಚತುರ್ಥ ಸ್ಥಾನಾಧಿಪತಿಯಾಗಿ ಷಷ್ಠ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಬಹುದು. ಇದರ ಬಗ್ಗೆ ಜಾಗೃತಿ ತೆಗೆದುಕೊಳ್ಳಿ. ಮತ್ತು ಚತುರ್ಥ ಸ್ಥಾನಾಧಿಪತಿಯಾಗಿ ಷಷ್ಠ ಸ್ಥಾನದಲ್ಲಿ ಇರೋದ್ರಿಂದ ತಾಯಿಯೊಂದಿಗೆ ಏನಾದರೂ ವಿರೋಧಗಳಾಗ್ಬೋದು, ಮನಸ್ತಾಪಗಳಾಗ್ಬೋದು. ಷಷ್ಠ ಸ್ಥಾನದಿಂದ ನಿಮ್ಮ ತೃತೀಯ ಸ್ಥಾನ ಸಹೋದರ ಸಹೋದರಿಯರ ಈ ಸ್ಥಾನವನ್ನು ದೃಷ್ಟಿಸೋದ್ರಿಂದ ಸಹೋದರ ಸಂಬಂಧಪಟ್ಟಂತೆಯೂ ಏನಾದರೂ ಮನಸ್ತಾಪಗಳು, ಇಷ್ಟವಿಲ್ಲದ ಘಟನೆಗಳು ನಡೀಬೋದು. ಇದರ ಬಗ್ಗೆ ಜಾಗೃತಿಯನ್ನು ನೀವು ತೆಗೆದುಕೊಳ್ಳಿ. ಇದಲ್ಲದೆ ನಿಮ್ಮ ಒಂದು ಷಷ್ಠ ಸ್ಥಾನಕ್ಕೆ ಶನಿ ಬರೋದ್ರಿಂದ ಯಾವ ರೀತಿ ನೀವು ಶುಭ ಫಲಗಳನ್ನು ಪಡೆದುಕೊಳ್ತೀರಾ. ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡುವಂತೆ ಶನಿ ಅಲ್ಲಿ ಫಲವನ್ನು ನೀಡ್ತಾರೆ. ಅಂದರೆ ಒಬ್ಬರು ಕೆಲಸ ಮಾಡೋದನ್ನು ಒಬ್ಬರು ನಾಲ್ಕು ಜನರ ಕೆಲಸನ ಒಬ್ಬರೇ ಮಾಡ್ತಾರೆ ಅನ್ನುವಂತೆ ಏನು ಹೇಳಲಾಗುತ್ತೆ. ಈ ರೀತಿ ಶ್ರಮಪಟ್ಟು ಕೆಲಸವನ್ನು ಮಾಡ್ತೀರಾ. ನಿಮಗೆ ಚಾಲೆಂಜಸ್ ಬರುತ್ತೆ ನಿಮ್ಮ ಕೆಲಸಗಳಿಗೆ. ಆ ರೀತಿ ಕೆಲಸವನ್ನು, ದುಡಿಮೆಯನ್ನು ಮಾಡ್ತೀರಾ. ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಹಣ ಆದಾಯವನ್ನು ಗಳಿಸುವಂತೆ ಆಗುತ್ತೆ. ಏಕೆಂದರೆ ಯಾವಾಗ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ, ಯಾವಾಗ ಹೆಚ್ಚು ಬಲವನ್ನು ಅಲ್ಲಿ ಶ್ರಮಪಟ್ಟು ಕೆಲಸ ಮಾಡಲಿಕ್ಕೆ ಶನಿ ಬಲ ಕೊಡ್ತಾರೆ, ಆವಾಗ ನಿರೀಕ್ಷೆ ಮಾಡದೇ ಇರುವುದಕ್ಕಿಂತ ಹೆಚ್ಚು ಆದಾಯ, ಇನ್ಕಮ್, ಹಣ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಇದಕ್ಕಾಗಿ ನೀವು ಪ್ರಿಪೇರ್ ಆಗಬೇಕಾಗಿದೆ. ಅದಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು, ಮೆಂಟಲಿ ನೀವು ಸ್ಟ್ರಾಂಗ್ ಆಗಬೇಕಾಗತ್ತೆ. ಪಾಸಿಟಿವಿಟಿಯ ಒಂದು ಮೈಂಡಿಂದ ನೀವು ಸ್ಟ್ರಾಂಗ್ ಆಗಬೇಕಾಗುತ್ತೆ. ಮತ್ತು ನಿಮಗೆ ತುಂಬ ಈ ಸಂದರ್ಭದಲ್ಲಿ ಪೇಷನ್ಸ್ ಅನ್ನೋದು ಮುಖ್ಯ. ಏಕೆಂದರೆ ನೀವು ನೆಕ್ಸ್ಟ್ ಲೆವೆಲ್ಗೆ ಗ್ರೋತ್ ಆಗೋದಕ್ಕೆ ನೀವು ರೀಚ್ ಆಗ್ತಾ ಇದ್ದೀರಾ. ಸೊ ಈ ಸಂದರ್ಭದಲ್ಲಿ ನಿಮಗೆ ತುಂಬ ಪೇಷನ್ಸ್, ತಾಳ್ಮೆ ಅನ್ನೋದು ಇರಲೇಬೇಕಾಗತ್ತೆ.
ಯಾಕೆಂದರೆ ಸಕ್ಸಸ್ಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಯಾವಾಗ ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ಆವಾಗ ಹೆಚ್ಚು ಜನರ ಒಂದು ಕನೆಕ್ಷನ್, ಅವ್ರು ಬಿಲೀವ್ ಮಾಡೋದು, ಅವ್ರು ನಿಮ್ಮ ಹಿಂದೆ ಬರೋದು ಈ ರೀತಿ ಆಗುತ್ತೆ. ಸೊ ಅದಕ್ಕಾಗಿ ನಿಮಗೆ ಆ ಒಂದು ಪೇಷನ್ಸ್ ಅನ್ನೋದು ಇರಲೇಬೇಕಾಗತ್ತೆ. ಇದನ್ನು ನೀವು ತುಂಬ ವೃದ್ಧಿ ಮಾಡ್ಕೋಬೇಕಾಗುತ್ತೆ. ಈಗಲಿಂದನೇ ಪ್ರಯತ್ನ ಪಡಿ, ನಿತ್ಯ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಪಡಿ ಮತ್ತು ನಿಮ್ಮ ನಿತ್ಯದ ಜೀವನದಲ್ಲಿ ಕೆಲವು ಶಿಸ್ತುಬದ್ಧವಾದಂತಹ ಒಂದು ನಿಯಮಗಳನ್ನು ಪಾಲನೆಗಳನ್ನು ನೀವು ಮಾಡಲಿಕ್ಕೆ ಇವಾಗಿಂದನೇ ಆರಂಭ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಒಳ್ಳೆಯ ಒಂದು ಇದರಿಂದ ಒಳ್ಳೆ ಬೆನಿಫಿಟ್ಸ್ ನಿಮಗೆ ಆಗುತ್ತೆ. ನಿಮ್ಮನ್ನು ನೀವು ಸಿದ್ಧಗೊಳಿಸುವಂತೆ ತಯಾರಿ ಮಾಡಿಕೊಂಡಂತೆ ಆಗುತ್ತೆ. ಮೆಂಟಲಿ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ನೀವು ಸ್ಟ್ರಾಂಗ್ ಆಗಬೇಕಾಗತ್ತೆ. ನಿಮ್ಮ ಆಯುಷ್ಯ ಸ್ಥಾನವನ್ನು ಷಷ್ಠ ಸ್ಥಾನದಿಂದ ಶನಿ ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಆಯುಷ್ಯ ಸಂಬಂಧಪಟ್ಟಂತೆ ವೃದ್ಧಿಯಾಗುತ್ತೆ. ಯಾಕೆಂದರೆ ಆ ಸ್ಥಾನವು ಶುಕ್ರನದ್ದಾಗಿರೋದ್ರಿಂದ, ಶುಕ್ರನು ಶನಿಗೆ ಮಿತ್ರಗ್ರಹ ಆಗಿರೋದ್ರಿಂದ ಆಯುಷ್ಯ ವೃದ್ಧಿಯಾಗುತ್ತೆ. ಷಷ್ಠ ಸ್ಥಾನದಲ್ಲಿ ಶತ್ರು ಸ್ಥಾನವೂ ಆಗಿರೋದ್ರಿಂದ ಶತ್ರುಗಳಿಂದ ನೀವು ಜಯವನ್ನು ಪಡೆದುಕೊಳ್ತೀರ. ಅಂದರೆ ಶತ್ರುಗಳನ್ನು ಸೋಲಿಸುವಂತಹ ಒಂದು ಸಕ್ಸಸ್ ನಿಮಗೆ ಬರುತ್ತೆ. ಆದರೆ ಬುದ್ಧಿವಂತಿಕೆಯಿಂದ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಗುರುವಿನ ರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಒಂದು ರೀತಿಯ ಈ ಗುರು ಅಂದರೆ ಟೀಚರ್, ಅವರ ರಾಶಿಯಲ್ಲಿ ಶನಿ ಸಂಚಾರ. ಶನಿ ಅಂದರೆ ಶಿಸ್ತು ಗ್ರಹ. ತುಂಬ ಒಂದು ವಿಭಿನ್ನವಾದಂತಹ ರೀತಿಯಲ್ಲಿ ಇಲ್ಲಿ ಫಲವನ್ನು ಶನಿ ಕೊಡ್ತಾರೆ. ಹಾಗಾಗಿ ಫಲಾನುಫಲಗಳನ್ನು ಪಡೆದುಕೊಳ್ಳಲು ಮತ್ತು ಯಾವುದೇ ಒಂದು ಸಂದರ್ಭವನ್ನು ನಿಭಾಯಿಸೋದಕ್ಕೆ ಬುದ್ಧಿವಂತಿಕೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ನೀವು ಸಕ್ಸಸ್ಸನ್ನು ನೋಡ್ತೀರಾ, ಪ್ರಶಂಸೆಗೆ ಒಳಗಾಗ್ತೀರಾ, ಮೆಚ್ಚುಗೆಗೆ ಪಾತ್ರರಾಗ್ತೀರಾ. ನೀವೇನು ಹಾರ್ಡ್ ವರ್ಕ್ ಮಾಡ್ತೀರಾ ಅದಕ್ಕೆ ತುಂಬ ಮೆಚ್ಚುಗೆಗಳು ನಿಮಗೆ ಬರುತ್ತೆ. ನಿಮಗೇನಾದರೂ ಟ್ರಾನ್ಸ್ಫರ್ ಆಗಬೇಕು, ಬೇರೆ ಕಡೆ ಹೋಗಬೇಕು ಅನ್ನುವಂತಹ ಒಂದು ಕಾಯ್ತಾ ಇದ್ದರೆ ಖಂಡಿತ ನಿಮ್ಗೊಂದು ಒಳ್ಳೆ ಪ್ಲೇಸ್ಗೆ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ, ವರ್ಗಾವಣೆಗಳು ಆಗುತ್ತೆ, ಇಷ್ಟ ಇರುವ ಪ್ಲೇಸ್ಗೆ ಆಗುತ್ತೆ. ಮತ್ತು ನೀವೊಂದು ಒಳ್ಳೆ ಪ್ರಮೋಷನ್ಗೆ ಪ್ರಯತ್ನ ಪಡ್ತಾ ಇದ್ದೀರಾ, ನನಗೆ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ವೆಯ್ಟಿಂಗಲ್ಲಿ ನೀವಿದ್ದರೆ, ಕಾಯ್ತಾ ಇದ್ದರೆ ನಿಮಗೆ ಒಳ್ಳೆಯ ಒಂದು ಸ್ಥಾನಕ್ಕೆ ನೀವು ಹೋಗುವಂತಹ ಹೆಚ್ಚಿನ ಸಾಧ್ಯತೆಗಳು ಇದೆ. ಏಕೆಂದರೆ ನಿಮ್ಮ ಜನ್ಮರಾಶಿಯಿಂದ ಮೇ ಮಾಸದಲ್ಲಿ 2025 ಮೇ ಮಾಸದಲ್ಲಿ ಭಾಗ್ಯಸ್ಥಾನಕ್ಕೆ ಗುರುವು ಸಂಚರಿಸೋದ್ರಿಂದ ಇಲ್ಲಿ ಶನಿಯೂ ಶುಭ ಫಲವನ್ನು ನೀಡ್ತಾರೆ. ಶನಿ ಬಲವೂ ಬಂದಾಯಿತು, ಅಲ್ಲಿ ಗುರುಬಲವೂ ಬಂದಾಯಿತು. ಅಂದರೆ ಒಳ್ಳೆಯ ಆರಂಭಗಳು ಆಗುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ, ಶುಭ ಆರಂಭಗಳು ನಡೆಯುತ್ತೆ. ವ್ಯಾಪಾರ ವ್ಯವಹಾರ ಯಾವುದೇ ಒಂದು ಕಾರ್ಯವನ್ನು ಹೊಸದಾಗಿ ಆರಂಭಿಸುವಂತಹ ಒಂದು ಕಾಲವು ಇದಾಗಿರುತ್ತೆ. ವಿದ್ಯಾ ಆರಂಭ, ಹೊಸ ಒಂದು ಯಾವುದೋ ಒಂದು ವಿದ್ಯೆಯನ್ನು ಕಲಿಬೇಕು, ಶ್ರಮಪಟ್ಟು ಕಲಿಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಇದಕ್ಕೆಲ್ಲ ಕಾರಣ ಒಂದು ಈ ಗ್ರಹಗಳೇ ಆಗಿರೋದ್ರಿಂದ ಇದರ ಒಂದು ಆರಂಭಕ್ಕೆ ಒಳ್ಳೆಯ ಫಲ. ಆದರೆ ಶನಿಯು ಪಂಚಮಾಧಿಪತಿಯಾಗಿ ಷಷ್ಠ ಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲಿ ವಿದ್ಯೆಗೆ ಹಿನ್ನಡೆ ಅನ್ನೋದನ್ನು ನಾವು ಇಲ್ಲಿ ತಿಳಿಬೋದು. ಆದರೆ ಭಾಗ್ಯದಲ್ಲಿ ಗುರು ಸಂಚಾರ ಆಗೋದ್ರಿಂದ ಯಾವುದೇ ತೊಂದರೆಗಳು ಇಲ್ಲ, ಒಳ್ಳೆಯ ಫಲಗಳು ವೃದ್ಧಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲವೇ ಸಿಗಲಿದೆ. ಮತ್ತು ನಿಮ್ಮ ವ್ಯಯಸ್ಥಾನವನ್ನು ಶನಿಗ್ರಹವು ವೀಕ್ಷಣೆ ಮಾಡೋದ್ರಿಂದ ತುಲಾರಾಶಿಯವರಿಗೆ ನೀವು ನಿರೀಕ್ಷೆ ಮಾಡದೇ ಇರುವಷ್ಟು ಹಣ ಗಳಿಸ್ತೀರ. ಆದರೆ ಅಧಿಕವಾದಂತಹ ಖರ್ಚುಗಳು ಇದೆ. ಏಕೆಂದರೆ ನಿಮ್ಮ 12ನೇ ಸ್ಥಾನವನ್ನು ಶನಿಯು ಷಷ್ಠ ಸ್ಥಾನದಿಂದ ವೀಕ್ಷಣೆ ಮಾಡೋದ್ರಿಂದ ಈ ರೀತಿ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಖರ್ಚಿನ ವಿಷಯದಲ್ಲಿ ಜಾಗೃತಿಯನ್ನು ತೆಗೆದುಕೋಬೇಕು. ತುಲಾರಾಶಿಯವರ ಮಕ್ಕಳು ಯಾರಾದರೂ ಇದ್ದರೆ ನಿಮ್ಮ ಮಕ್ಕಳಿಗೆ ಏನಾದರೂ ಅನಾರೋಗ್ಯಗಳಾಗ್ಬೋದು ಅಥವಾ ವಿದ್ಯೆಯಲ್ಲಿ ಹಿನ್ನಡೆ ಆಗ್ಬೋದು. ಇದರ ಬಗ್ಗೆ ಒಂದಿಷ್ಟು ಜಾಗೃತಿಯನ್ನು ತೆಗೆದುಕೊಳ್ಳೋದ್ರಿಂದ ಅಧಿಕವಾದಂತಹ ಖರ್ಚುಗಳನ್ನು ನೀವು ನಿಭಾಯಿಸೋದ್ರಿಂದ ನೀವು ಅಂದರೆ ಪ್ಲ್ಯಾನ್ ಮಾಡಿ ಖರ್ಚುಗಳನ್ನು ಮಾಡೋದ್ರಿಂದ ನಿಮ್ಗೆ ಹೆಚ್ಚು ಇದರಿಂದ ಒಳ್ಳೆಯ ಫಲಗಳನ್ನು ನೀವಿನ್ನು ವೃದ್ಧಿಸ್ಕೊಳ್ಬಹುದು.
ಯಾವುದೇ ಒಂದು ವಿಷಯದಲ್ಲಿಯೂ ನಾವು ಅಚೀವ್ ಮಾಡಬೇಕಂದ್ರೆ ನಾವೊಂದು ಯಾವುದೇ ಒಂದು ಸ್ಥಾನವನ್ನು ಗಳಿಸ್ಕೊಳ್ಬೇಕಂದ್ರೆ ನಮಗೆ ಆ ಕಾಲ ಅನ್ನೋದು ಬರಬೇಕಾಗತ್ತೆ. ಆ ಕಾಲ ಇವಾಗ ತುಲಾರಾಶಿಯವರಿಗೆ ಬಂದಿದೆ. ನಿಮ್ಮ ದಶೆ ಬುದ್ಧಿ ಕಾಲಗಳು ಶುಭವಾಗಿದ್ದರೆ ಮಾತ್ರ ಇಷ್ಟೆಲ್ಲ ಶುಭ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ನೀವು ನಿಮ್ಮ ಒಂದು ಯಾವ ಗ್ರಹದ ಭುಕ್ತಿ ಕಾಲಗಳು ನಡೀತಾ ಇದೆ ಅನ್ನುವಂತಹ ಒಂದು ಪರಿಶೀಲನೆಯನ್ನು ನೀವು ಮಾಡಿಕೊಳ್ಳಿ. ಉತ್ತಮ ಜ್ಯೋತಿಷಿ ಬಳಿಗೆ ಹೋದರೆ ಅವ್ರು ತಿಳಿಸ್ತಾರೆ, ಇಂಥದ್ದೇ ಯೋಗ ಪ್ರಾಪ್ತಿ ನಿಮಗೆ ಆಗುತ್ತೆ ಅನ್ನೋದು ತಿಳಿಸ್ತಾರೆ. ನಿಮ್ಮ ಒಂದು ವಾಸಸ್ಥಾನದಲ್ಲಿ ಗೃಹದಲ್ಲಿ ನೆಮ್ಮದಿಯ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಅಂದರೆ ಸುಖ, ನೆಮ್ಮದಿ, ವೈವಾಹಿಕ ಜೀವನದಲ್ಲಿ ಆನಂದಕರವಾದಂತಹ ಜೀವನ ಏರ್ಪಾಡಾಗುತ್ತೆ. ಇದೆಲ್ಲದಕ್ಕೂ ಇಲ್ಲಿ ಶನಿಯು ಶುಭವನ್ನು ನೀಡ್ತಾರೆ. ಮತ್ತು ಗುರುಗ್ರಹವು ಗುರುಬಲವು ಬರೋದ್ರಿಂದ ಶುಭವು ನಿಮಗೆ ಈ ರೀತಿ ಫಲಾನುಫಲಗಳು ವೃದ್ಧಿಯಾಗುತ್ತೆ. ಅಂದರೆ ಅಚೀವ್ ಮಾಡುವಂತಹ ಒಂದು ಕಾಲವಾಗಿರುತ್ತೆ. ತುಂಬ ನೀವು ಮೆಚ್ಚುಗೆಗೆ ಪಾತ್ರರಾಗ್ತೀರಾ. ಹೆಚ್ಚು ಕೆಲಸಗಳು ನಿಮ್ಮ ಬಳಿ ಬರ್ತವೆ. ಯಾವಾಗ ನೀವು ಪ್ರಶಂಸೆ ಇವೆಲ್ಲವನ್ನು ಪಡೆದುಕೊಳ್ತೀರಾ, ಹಣವನ್ನು ಹೆಚ್ಚು ಗಳಿಸ್ತೀರಾ, ಆಗ ನಿಮಗೆ ಶತ್ರುಗಳು ಇದ್ದೇ ಇರ್ತಾರೆ. ಹಾಗಾಗಿ ಈ ಶತ್ರುಗಳನ್ನು ನಿಭಾಯಿಸೋದಕ್ಕೆ ನಿಮಗೆ ಬುದ್ಧಿವಂತಿಕೆ ಬೇಕಾಗುತ್ತೆ ಮತ್ತು ತುಂಬ ಪೇಷನ್ಸ್ ಅನ್ನೋದು ಬೇಕಾಗುತ್ತೆ. ತಾಳ್ಮೆಯನ್ನು ಯಾವಾಗಲೂ ನಿಮ್ಮೊಂದಿಗೆ ಇಟ್ಕೋಬೇಕಾಗುತ್ತೆ. ತಾಳ್ಮೆಯಿಂದಲೇ ಇರಬೇಕಾಗುತ್ತೆ. ಆ ತಾಳ್ಮೆಯೇ ನಿಮ್ಮ ಒಂದು ಸಕ್ಸಸ್ಗೆ ಕಾರಣವಾಗುತ್ತೆ. ಈ ರೀತಿ ತಾಳ್ಮೆಯಿಂದ ಇರಿ. ಯಾವಾಗಲೂ ನಿತ್ಯದ ಧ್ಯಾನವನ್ನು ಮಾಡಿ, ಯಾವಾಗಲೂ ಪಾಸಿಟಿವ್ ಮೈಂಡನ್ನು ಕ್ರಿಯೇಟ್ ಮಾಡಿಕೊಡಿ. ಯಾವಾಗಲೂ ಸ್ಟ್ರಾಂಗಾಗಿ ಹಾರ್ಡ್ ವರ್ಕ್ ಮಾಡಿ ಅನ್ನೋದನ್ನು ತುಲಾರಾಶಿಯವರಿಗೆ ನಾನು ತಿಳಿಸ್ತಾ ಇದ್ದೇನೆ. ಪರಿಹಾರವಾಗಿ ಬೆಳಗಿನ ಸಂದರ್ಭದಲ್ಲಿ ನಿಮ್ಮ ಒಂದು ಪಾಸಿಟಿವಿಟಿ ನಿಮ್ಮಲ್ಲಿ ಕ್ರಿಯೇಟ್ ಆಗಬೇಕು. ಅದಕ್ಕಾಗಿ ವಿಷ್ಣು ಸಹಸ್ರನಾಮ ಸಾಧ್ಯವಾದವರು ಅಥವಾ ವಿಷ್ಣು ಅಷ್ಟೋತ್ತರವನ್ನು ಪಠಿಸಿ ಅಥವಾ ವಿಷ್ಣು ಸಂಬಂಧಪಟ್ಟಂಥ ಮಂತ್ರಗಳನ್ನು ಪಠಿಸಿ. ಸರಳವಾಗಿರೋದಾದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ನಿತ್ಯವೂ 108 ಬಾರಿ ಪಠನೆಯನ್ನು ನೀವು ಮಾಡಿ. ಮತ್ತು ಸಂಜೆಯ ಸಂದರ್ಭದಲ್ಲಿ ನೀವು ಶಿವ ಮಂತ್ರವನ್ನು ಓಂ ನಮಃ ಶಿವಾಯವನ್ನು ಪಠನೆ ಮಾಡಿ. ಬರುವಂತಹ ಕೆಟ್ಟ ದೃಷ್ಟಿಗಳಾಗ್ಬೋದು, ಶತ್ರುಗಳಾಗ್ಬೋದು, ನೆಗೆಟಿವಿಟಿ ಯಾವುದು ನಿಮ್ಮನ್ನು ದೃಷ್ಟಿಸಬಾರ್ದು. ಅದಕ್ಕಾಗಿ ಇಲ್ಲಿ ಶಿವ ಮಂತ್ರ ಕೆಲಸ ಮಾಡಲಿದೆ. ಹಾಗಾಗಿ ಶಿವ ಜಗತ್ತಿನ ಒಂದು ರಕ್ಷಣೆಯನ್ನು ಮಾಡೋದ್ರಿಂದ ನೋಡಿ, ಶಿವ ಎಲ್ಲರಿಗೂ ಆಯುಷ್ಯನ್ನು ಕೊಡೋದ್ರಿಂದ, ಎಲ್ಲರನ್ನ ರಕ್ಷಣೆ ಮಾಡೋದ್ರಿಂದನೇ ಈ ಭೂಮಿಯಲ್ಲಿ ಎಲ್ಲವೂ ಮತ್ತು ನಡೀತಲೇ ಇದೆ. ಹಾಗಾಗಿ ಇಲ್ಲಿ ಶಿವ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಬಹಳಷ್ಟು ನೆಗೆಟಿವಿಟಿಯಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ತೀರಾ. ಆಯುಷ್ಯ ವೃದ್ಧಿಯಾಗುತ್ತೆ. ನೆಗೆಟಿವಿಟಿಯು ನಿಮ್ಮ ಬಳಿ ಬರೋದಿಲ್ಲ. ಇದರಿಂದ ನೀವು ಇನ್ನೂ ಹೆಚ್ಚು ಪಾಸಿಟಿವ್ ಆಗಿ ಇರಬಹುದು. ಹಾರ್ಡ್ ವರ್ಕ್ ಮಾಡಿ ಅನ್ನೋದನ್ನು ನಾನು ತುಲಾರಾಶಿಯವರಿಗೆ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಶಿವನಾರಾಯಣರ ಅನುಗ್ರಹ ಇರಲಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.